ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು 3 ನಿಮಿಷದಲ್ಲಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂಥ ಒಂದು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ವಿಪ್ ಕ್ರೀಮ್ ಬೇಕಾಗಿಲ್ಲ, ನೋ GMC, ನೋ CMC, ಕಸ್ಟರ್ಡ್ ಪೌಡರ್ ಬೇಕಾಗಿಲ್ಲ, ಬೀಟರ್ ಬೇಕಾಗಿಲ್ಲ, ಮೈದಾ ಬೇಕಾಗಿಲ್ಲ, ಅಥವಾ ಕುಕ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಒಂದು ಸರಳವಾಗಿ ಮಾಡಿಕೊಳ್ಳುವಂಥ ಒಂದು ಐಸ್ ಕ್ರೀಮ್ ರೆಸಿಪಿಯನ್ನು ನಿಮ್ಮೊಂದಿಗೆ ನಾನಿವತ್ತು ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 3 ಮಲ್ಲಿಕಾ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮಲ್ಲಿಕಾ ಮಾವಿನ ಹಣ್ಣು ತುಂಬ ಸಿಹಿಯಾಗಿರುತ್ತೆ. ನಿಮಗೆ ಬೇಕಾದರೆ ಯಾವ ಮಾವಿನ ಹಣ್ಣು ಲಭ್ಯವಿದೆ ಅದರಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ 3 ಮಲ್ಲಿಕಾ ಮ್ಯಾಂಗೋವನ್ನು ತಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನೇನು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಅದರ ಸಿಪ್ಪೆನೆಲ್ಲ ತೆಗೆಯೋಣ. ಸಿಪ್ಪೆ ಈ ಥರ ತೆಕ್ಕೊಂಡು ಮಾಡಿದರೆ ಮಾವಿನ ಹಣ್ಣು ವೇಸ್ಟ್ ಆಗಲ್ಲ. ಈ ಥರ ಸಿಪ್ಪೆಯನ್ನು ಪೀಲರಲ್ಲಿ ತೆಗೆದು ನಂತರ ಅದನ್ನು ಕಟ್ ಮಾಡ್ಕೊಳ್ಳೋಣ. ವೀಕ್ಷಕರೇ, 3 ಮಾವಿನ ಹಣ್ಣಿನ ಸಿಪ್ಪೆಯನ್ನು ಕ್ಲೀನಾಗಿ ತೊಗೊಂಡು ಬಂದಿದ್ದೀನಿ. ಈಗ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಡೋಣ. ವೀಕ್ಷಕರೇ, ನಾನಿಲ್ಲಿ 3 ಮಾವಿನ ಹಣ್ಣನ್ನು ಕಟ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಡಬ್ಬಕ್ಕೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡೋಣ. ಇದೊಂದು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇರಬೇಕು. ಈಗ ಇದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಕ್ಲೀನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಐಸ್ ಟ್ರೇಯನ್ನು ತೊಗೊಂಡಿದ್ದೀನಿ. ಈಗ ಹಾಲನ್ನು ತಿಕ್ಕಾಗಿ ಕಾಯಿಸ್ಕೊಂಡು ಬಂದಿದ್ದೀನಿ. ಇದು ಕ್ರೀಮಿ ಮಿಲ್ಕ್ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ ಹಾಲು ನೀವು ಉಪಯೋಗಿಸ್ತೀರಿ ಅದೇ ಹಾಲನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ತಿಕ್ ಮಿಲ್ಕನ್ನು ತೊಗೊಂಡಿದ್ದೀನಿ. ಈಗ ಇದು ಎಲ್ಲ ಟ್ರೇಗೆ ಹಾಕೋಣ. ಈ ಥರ ಎಲ್ಲ ಟ್ರೇಗೆ ಈ ಹಾಲನ್ನು ತೊಗೊಂಡಂಥ ಕಾಯಿಸಿದ ಹಾಲನ್ನು ಈ ಥರ ಹಾಕ್ಕೋಬೇಕು. ನಾನು ತಗೊಂಡಂಥ ಟ್ರೇಯಲ್ಲಿ ಅರ್ಧ ಲೀಟ್ರ್ ಮಿಲ್ಕು ಪೂರ್ತಿಯಾಗಿ ಹಿಡಿದಿದೆ ನೋಡಿ, ಪೂರ್ತಿಯಾಗಿ ಖಾಲಿಯಾಗಿದೆ. ಈಗ ಇದನ್ನು ಐಸ್ ಆಗೋಕ್ಕೆ ಬಿಡೋಣ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 6-7 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡೋಣ. ನಂತರ ಇದರ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಈಗ ನಾನು ಏನು ಮ್ಯಾಂಗೋನ ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಟು ಒಂದು 6-7 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಇದೀಗ ಗಟ್ಟಿಯಾಗಿ ಇದೆ, ಈ ಥರ ಆಗಿದೆ. ನಂತರ ಮಿಲ್ಕನ್ನು ಟ್ರೇ ಹಾಕಿ ಇಟ್ಟಿದ್ದೀನಿ. ಮಿಲ್ಕ್ ಕ್ಯೂಬ್ಸ್ ಆಗಿದೆ. ಇದನ್ನು ಈಗ ನಾನು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ವೀಕ್ಷಕರೇ, ನಾನು ಇದರಲ್ಲಿ ಅರ್ಧಾಂಶ ಮ್ಯಾಂಗೋವನ್ನು ತೊಗೊಂಡಿದ್ದೀನಿ ಹಾಗೂ ಅರ್ಧದಷ್ಟು ಮಿಲ್ಕ್ ಕ್ಯೂಬ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕು ಹಾಗೂ 4 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ತೊಗೊಂಡಿದ್ದೀನಿ. ನಾವು ಈ ಥರ ಕ್ಯೂಬ್ಸು ಮತ್ತು ಮಿಲ್ಕ್ ಕ್ಯೂಬ್ಸು ಮತ್ತು ಮ್ಯಾಂಗೋ ಕ್ಯೂಬ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ 3 ನಿಮಿಷದಲ್ಲಿ ನಾವು ಐಸ್ ಕ್ರೀಮನ್ನು ತಯಾರಿಸ್ಕೋಬೋದು. ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮಿಲ್ಕ್ ಕ್ಯೂಬ್ಸ್ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಹಾಗೆ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ಪಲ್ಸ್ ಮಾಡ್ತಾ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಒಮ್ಮೆಲೆ ಇದನ್ನು ಕಡಿಯೋಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಪಲ್ಸ್ ಮಾಡ್ತಾ ಕಡ್ಕೋಬೇಕು. ವೀಕ್ಷಕರೇ ನೋಡಿ, ಕ್ರೀಮಿಯಾಗಿ ಈಗ ನಾನು ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಇದನ್ನು ಈಗ ಸಹ ಹೀಗೆ ಸಹ ತಿನ್ಬೋದು.
ವೀಕ್ಷಕರೇ, ಇದನ್ನು ಹೀಗೆ ಸಾಫ್ಟಿಯಾಗಿಯೂ ಸಹ ತಿನ್ಬೋದು. ನಿಮಗೆ ಇನ್ನೂ ಸ್ವಲ್ಪ ಹಾರ್ಡ್ ಸರ್ಫೇಸ್ ಬೇಕಂದರೆ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿಟ್ಟು ನಂತರ ಉಪಯೋಗಿಸುವಂಥದ್ದು. ಈಗ ಇದು ಉಳಿದ ಐಸ್ ಕ್ರೀಮನ್ನು ಫ್ರೀಝರಲ್ಲಿ ಇಡೋಣ. ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಾವು ಮಿಲ್ಕ್ ಕ್ಯೂಬ್ಸ್ ಮತ್ತು ಮ್ಯಾಂಗೋ ಕ್ಯೂಬ್ಸನ್ನು ರೆಡಿ ಇಟ್ಕೊಂಡ್ರೆ 3 ನಿಮಿಷದಲ್ಲಿ ನಮಗೆ ಬೇಕಾದಾಗಲೆಲ್ಲ ಐಸ್ ಕ್ರೀಮನ್ನು ಮಾಡಿ ತಿನ್ಬೋದು. ವೀಕ್ಷಕರೇ, ಇದಕ್ಕೆ ನಾನು ಸಣ್ಣ ಸಣ್ಣ ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಒಂದು ವ್ರ್ಯಾಪಿಂಗ್ ಪೇಪರಲ್ಲಿ ಮುಚ್ಚಿ ಫ್ರೀಝರಲ್ಲಿ ಇಡೋಣ. ಯಾಕಂದರೆ ಇದು ಐಸ್ ಫಾರ್ಮ್ ಆಗಲ್ಲ ಈ ಥರ ವ್ರ್ಯಾಪಿಂಗ್ ಪೇಪರಲ್ಲಿ ಮುಚ್ಚಿದರೆ. ಈಗ ಇದನ್ನು ಫ್ರೀಝರಲ್ಲಿ ಇಡೋಣ. ಸುಮಾರು 3 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡೋಣ. ನಂತರ ಹೇಗಾಗುತ್ತೆ ನೋಡೋಣ. ಈಗ ನಾನು ಐಸ್ ಕ್ರೀಮನ್ನು ಏನು ಫ್ರೀಝರಲ್ಲಿ ಇಟ್ಟಿದ್ದೀನಿ ಅದನ್ನೀಗ ತೆಗೆದಿದ್ದೀನಿ. ಈಗ ಹೇಗಾಗಿದೆ ನೋಡೋಣ ಇದೀಗ ಹೇಗಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಐಸ್ ಫಾರ್ಮ್ ಆಗಿಲ್ಲ. ಈ ಥರ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಮತ್ತು ಮ್ಯಾಂಗೋ ಕ್ಯೂಬ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೆ ಆವಾಗ 3 ನಿಮಿಷದಲ್ಲಿ ಐಸ್ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ಅದನ್ನು ನಿಮಗೆ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬೇಕಾದರೆ ಸ್ವಲ್ಪ ಫ್ರೀಝರ್ನಲ್ಲಿ ಇಟ್ಕೋಬೇಕು. ಇದೀಗ ಹೇಗೆ ಬಂದಿದೆ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ನಟ್ಸನ್ನು ಹಾಕಿದರೆ ವೀಕ್ಷಕರೇ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ರುಚಿಕರವಾದ ಐಸ್ ಕ್ರೀಮನ್ನು 3 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.